ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನ್ ಮಾಡಿ ತೋರಿಸ್ತಿರುವ ರೆಸಿಪಿ ಇವತ್ತು ಒಂದೇ ಒಂದು ಕಪ್ ರವೆನ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿರುವಂತಹ ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ಬನ್ನಿ ಹಾಗಾದ್ರೆ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕ ಪಾತ್ರೆನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನಾನು ಇವಾಗ ಒಂದು ಮೀಡಿಯಂ ಸೈಜ್ ಅಲ್ಲಿ 1 ಲೋಟ ಆಗುವಷ್ಟು ಗಟ್ಟಿ ಹಾಲನ್ನು ತಗೊಂಡು ಫಸ್ಟೇನೆ ಕಾಯಿಸಿ ಆರಿಸಿ ಇಟ್ಕೊಂಡಿದ್ದೆ ಸಪ್ರೇಟ್ ಅಂತಾನೆ. ಇವಾಗ ಲೈಟ್ ಆಗಿ ಇದನ್ನ ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 1-2 ರಿಂದ 3 ನಿಮಿಷ ಈ ರೀತಿ ಬಿಸಿಯಾಗಿ ನಂತರ 1 ಕಪ್ ಆಗೋಷ್ಟು ನಾನಿಲ್ಲಿ ರವೆನ ತಗೊಂಡಿದ್ದೀನಿ, ಚಿರೋಟಿ ರವೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ರವೆನ ಕ್ಲೀನ್ ಆಗಿ ಹಾಲಿನ ಜೊತೆಗೆ ಬೆರ್ತ್ಕೋ ರೀತಿ ಕ್ಲೀನ್ ಆಗಿ ಬೇಯಬೇಕು. ನಾವು ಉಪ್ಪಿಟ್ಟೆಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಹಾಗೇನೆ ಇದನ್ನು ಕೂಡ ಜಸ್ಟ್ ಬೇಯಿಸ್ಕೋಬೇಕಾಗುತ್ತೆ, ರವೆ ಮತ್ತೆ ಹಾಲು. ನಾನಿಲ್ಲಿ 1 ಲೋಟ ಹಾಲಿಗೆ 1 ಕಪ್ ಆಗೋಷ್ಟು ರವೆ ತುಂಬಾನೇ ಪರ್ಫೆಕ್ಟ್ ಆಗಿ ಹೊಂದ್ಕೊಳ್ಳುತ್ತೆ. ಮೀಡಿಯಂ ಅಳತೆಯಲ್ಲಿ ಮಾಡ್ಕೊಂಡ್ರೇನೆ, ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಮಾಡಿದ್ರೇನೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಹಿಟ್ಟು. ಈ ರೀತಿ ಕ್ಲೀನ್ ಆಗಿ ಬೆಂದಿದ ನಂತರ 1-2 ರಿಂದ 3 ನಿಮಿಷ ಹಾಗೇನೆ ಬೇಯಕ್ಕೆ ಬಿಟ್ಬಿಡ್ಬೇಕು ಕಡಿಮೆ ಉರಿಯಲ್ಲಿ. ನೋಡಿ, ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಹಿಟ್ಟು ಬೆಂದಿದೆ. ಜಾಸ್ತಿ ತೆಳುನೂ ಆಗಿಲ್ಲ, ಹಾಗೆ ಗಟ್ಟಿನೂ ಕೂಡ ಆಗಿಲ್ಲ. ಇವಾಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಂಡು ಕೆಳಗಡೆ ಇಟ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಕೈಯಲ್ಲಿ ಒಂದ್ ಸ್ವಲ್ಪ ಉಂಡೆನ ತೆಗೆದು ನೋಡ್ಕೋಬೇಕಾಗುತ್ತೆ. ಕೈಗೆ ಏನಾದ್ರು ಅಂಟ್ಕೊಂಡಿತ್ತು ಅಂತ ಹೇಳಿದ್ರೆ ಇದು ಹಿಟ್ಟು ಇನ್ನು ಬೆಂದಿಲ್ಲ ಅಂತ. ಅಂಟ್ಕೊಂಡಿಲ್ಲ ಅಂದ್ರೆ ಇದು ಹಿಟ್ಟು ತುಂಬಾನೇ ಪರ್ಫೆಕ್ಟ್ ಆಗಿ ಬೆಂದಿದೆ ಅಂತ. ನೋಡ್ತಾ ಇರ್ಬೋದು, ಕೈಗೆ ಒಂದ್ ಸ್ವಲ್ಪನೂ ಕೂಡ ಅಂಟ್ಕೊಳ್ತಾ ಇಲ್ಲ ಹಿಟ್ಟು. ಇವಾಗ ಒಂದು ಮಿಕ್ಸಿಂಗ್ ಪ್ಲೇಟ್ಗೆ ಈ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಈ ಹಿಟ್ಟನ್ನ ನಾವು ಚಪಾತಿಗೆಲ್ಲ ಯಾವ ರೀತಿ ನಾದ್ಕೊಳ್ತೀವೋ ಅದೇ ರೀತಿ ಹಿಟ್ಟನ್ನು ಕೂಡ ನಾದ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿ ಇರಬೇಕು, ಅವಾಗ್ಲೇ ನಾದ್ಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಕೈಗೆ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಏನಾದ್ರು ಹಾಕೊಂಡು ಇದನ್ನ ಕ್ಲೀನ್ ಆಗಿ ಈ ರೀತಿ ನಾದ್ಕೋಬೇಕಾಗುತ್ತೆ. ಈ ರೀತಿ ನಾದ್ಕೊಂಡಿದ ನಂತರ ನಾನು ಈ ಹಿಟ್ಟನ್ನ 2 ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಭಾಗವಾಗಿ ಮಾಡ್ಕೊಂಡಿದ ನಂತರ ಇದನ್ನ ಉದ್ದಕ್ಕೆ ರೌಂಡ್ ಶೇಪ್ ಅಲ್ಲಿ ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಕಾದ್ರೂ ನೀವು ಮಾಡ್ಕೋಬಹುದು, ಇಲ್ಲಾಂದ್ರೆ ಚಪಾತಿ ಎಲ್ಲ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಆ ರೀತಿ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಆಂಗಲ್ ಅಲ್ಲಿ ಬೇಕೋ ಆ ರೀತಿ ಆಂಗಲ್ ಅಲ್ಲಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಬೇಕಾದ್ರೆ ನೀವು ಇದ್ ಮಾಡ್ಕೋಬಹುದು. ಬಟ್ ಈ ರೀತಿ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಳಗಡೆ ಮತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಕೂಡ ಬೆಂದಿರುತ್ತೆ. ನೋಡಿ, ಇವಾಗ ಇದನ್ನ ಮಧ್ಯಕ್ಕೆ ಕಟ್ ಮಾಡಿ ಒಂದು ಚಾಕಿನ ಸಹಾಯದಿಂದ ನಾನು ಈ ರೀತಿ ಚಿಕ್ಕದಾಗಿ ಎಲ್ಲಾನು ಕೂಡ ಈ ರೀತಿ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲಾ ಹಿಟ್ಟನ್ನು ಕೂಡ ನಾನು ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗನೆ ಕೂಡ ಟೈಮ್ ಸೇವ್ ಆಗುತ್ತೆ. ಹಾಗೇನೆ ಇದನ್ನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ ತಕ್ಷಣ ಎಣ್ಣೆಗೆ ಹಾಕಿ ಕರ್ದ್ಕೊಬಿಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಎಲ್ಲ ಒಡೆದೋಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಎಲ್ಲಾನು ಕೂಡ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಇವಾಗ ಒಂದೊಂದಾಗೆ ತಗೊಂಡು ರೌಂಡ್ ಶೇಪ್ ಅಲ್ಲಿ ನಾವು ಗುಲಾಬ್ ಜಾಮೂನಿಗೆಲ್ಲ ಯಾವ ರೀತಿ ಜಾಮೂನ್ ಮಾಡ್ಕೊಳ್ತೀವೋ ಆ ರೀತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಎಲ್ಲಾ ಹಿಟ್ಟನ್ನು ಕೂಡ ಈ ತರ ಗೋಲಿ ಗಾತ್ರ ಸೈಜ್ ಅಲ್ಲಿ ರೌಂಡ್ ಆಗಿ ಈ ರೀತಿ ಉಂಡೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಒಂದೇ 1 ಕಪ್ ರವೆನ ಉಪಯೋಗಿಸ್ಕೊಂಡು ಈ ರೀತಿ ಸ್ವೀಟ್ ಮಾಡಿ ನೋಡಿ, ಟೇಸ್ಟ್ ಅಂತೂ ಅದ್ಭುತವಾಗಿ ಕೂಡ ಇರುತ್ತೆ. 1 ಕಪ್ ರವೆಗೆ 1/4 ಕಪ್ ಆಗೋಷ್ಟು ಸಕ್ಕರೆನ ಉಪಯೋಗಿಸ್ತಾ ಇದ್ದೀನಿ. ಜಾಸ್ತಿನೂ ಕೂಡ ಇದಕ್ಕೆ ಸಕ್ಕರೆ ಏನು ಬೇಕಾಗಿರಲ್ಲ. ಇವಾಗ ಒಂದು ಉಂಡೆನ ತಗೊಂಡು 1/4 ಕಪ್ ಆಗೋಷ್ಟು ಸಕ್ಕರೆಗೆ ನಾನಿಲ್ಲಿ ಡೀಪ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಉಂಡೆನ ಈ ರೀತಿ ಹತ್ಕೊಂಡಿದ ನಂತರ ಅಂಗೈಯಲ್ಲಿ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಅಷ್ಟೇನೆ, ತುಂಬಾನೇ ಸುಲಭ ಕೂಡ ಈ ಸ್ವೀಟ್ ಮಾಡೋದು. ಈ ರೀತಿ ಪ್ರೆಸ್ ಮಾಡ್ಕೊಂಡಿದ ನಂತರ ಒಂದ್ಸಲಿ ರೌಂಡ್ ಆಗಿ ತಿರ್ದ್ಬಿಟ್ಟು ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ಎಲ್ಲೂ ಕೂಡ ಬಿರುಕು ಬಿಡಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಒಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ರೌಂಡ್ ಶೇಪ್ ಅಲ್ಲಿ ಬಂದಿದೆ ಅಂತ. ಇದನ್ನ ಆದಷ್ಟು ತೆಳುವಾಗಿ ಕೂಡ ಮಾಡ್ಕೋಬೇಕು. ಜಾಸ್ತಿ ದಪ್ಪ ಮಾಡ್ಕೊಬಿಟ್ರೆ ಒಳಗಡೆ ಕ್ಲೀನ್ ಆಗಿ ಬೆಂದಿರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಆದಷ್ಟು ತೆಳುವಾಗಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರುವಂತಹ ಎಲ್ಲಾ ಹಿಟ್ಟನ್ನು ಕೂಡ ಈ ರೀತಿ ಸಕ್ಕರೆಯಲ್ಲಿ ಡೀಪ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ಗೆ ಎಲ್ಲ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ವೀಟ್ ಅನ್ನ ಮಾಡಿದ ತಕ್ಷಣ ಹಾಗೇನೆ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬಿಡ್ಬೇಕು, ಇಲ್ಲ ಅಂದ್ರೆ ನಾವು ಹಾಕಿರುವ ಸಕ್ಕರೆ ಮೆಲ್ಟ್ ಆಗ್ಬಿಡತ್ತೆ, ಹಾಗೆ ರವೆ ಫುಲ್ಲು ಗಟ್ಟಿ ಆಗ್ಬಿಡತ್ತೆ. ಹಾಕಿದ ತಕ್ಷಣ ರೆಡಿ ಮಾಡ್ಕೊಂಡಿದ ತಕ್ಷಣ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಆಗೋಯ್ತು. ಈ ಸ್ವೀಟ್ ತುಂಬಾನೇ ಬೇಗ ಕೂಡ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು, ನಾನಿಲ್ಲಿ ಎಷ್ಟು ತೆಳುವಾಗಿ ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಬಿಸ್ಕೆಟ್ಗೆಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅದೇ ರೀತಿ ಹಿಟ್ಟನ್ನ ರೌಂಡ್ ಶೇಪ್ ಅಲ್ಲಿ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಣ್ಣೆನ ಫಸ್ಟೇನೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನೂ ಕೂಡ ಇವಾಗ ಚೆನ್ನಾಗಿ ಕಾದಿದೆ. ಇವಾಗ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂತಹ ರವೆ ಸ್ವೀಟ್ ಅನ್ನ ಒಂದೊಂದಾಗಿನೇ ಹಾಕೊಳ್ತಾ ಇದ್ದೀನಿ. ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ಸ್ವೀಟ್ ಅನ್ನ ಹಾಕೊಳಕ್ ಹೋಗ್ಬಿಡಿ. ಹಾಕಿದ ತಕ್ಷಣ ಮೇಲೆ ಎಲ್ಲ ಸೀದೋಗ್ಬಿಡುತ್ತೆ, ಬಟ್ ಒಳಗಡೆ ಅಷ್ಟೊಂದೇನು ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಒಂದೊಂದೇ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಹಾಕಿದ ತಕ್ಷಣ ನೊರೆ ಎಲ್ಲ ಬರ್ತಾ ಇದೆಯಲ್ಲ, ಈ ನೊರೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ಅವಾಗ ಇದನ್ನ 2 ಸೈಡ್ ತಿರುಗಿಸಿ
ತಿರುಗಿಸಿ ಎರಡು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ಗಂಟ ಇದನ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಏನಿಲ್ಲ ಅಂದ್ರೂ ಒಂದ್ 5 ರಿಂದ 6 ನಿಮಿಷ ತಗೊಳುತ್ತೆ ಇದು ಫ್ರೈ ಆಗಕ್ಕೆ. 5 ರಿಂದ 6 ನಿಮಿಷ ಆಗಿದ ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅಂತ. ಇಷ್ಟು ಪರ್ಫೆಕ್ಟ್ ಆಗಿ ಫ್ರೈ ಆದ್ರೆ ಸಾಕು. ಇವಾಗ ಇದನ್ನ ಎರಡು ಸೈಡು ಮತ್ತಿನ್ನು ಸ್ವಲ್ಪ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ಕೊಂಡ್ರೆ ಆಯ್ತು. ತುಂಬಾನೇ ಪರ್ಫೆಕ್ಟ್ ಆಗಿ ಈ ರವೆ ಸ್ವೀಟ್ ರೆಡಿ ಆಗಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಹಾಗೆ ಉಳಿದಿರುವಂತಹ ಹಿಟ್ಟನ್ನು ಕೂಡ ಇದೇ ರೀತಿ ಗೋಲ್ಡನ್ ಕಲರ್ ಬರಗಂಟ ಫ್ರೈ ಮಾಡ್ಕೊಂಡು ಎಲ್ಲಾನು ಕೂಡ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಯಾವಾಗ ಬೇಕು ಅಂದ್ರೆ ಆವಾಗ ಈ ಸ್ವೀಟ್ ಅನ್ನ ಈ ರೀತಿ ರೆಡಿ ಮಾಡ್ಕೊಂಡು ತಿನ್ಬೋದು. ಹೆಚ್ಚು ಏನು ಪದಾರ್ಥಗಳು ಏನು ಬೇಕಾಗಿರಲ್ಲ. 1 ಕಪ್ ರವೆ 1/4 ಕಪ್ ಆಗೋಷ್ಟು ಸಕ್ಕರೆ ಇದ್ರೆ ಮಂದಿ ಎಲ್ಲ ಈ ಸ್ವೀಟ್ ಅನ್ನ ಮಾಡ್ಕೊಂಡು ತಿನ್ಬೋದು. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ಸ್ವೀಟ್ ಅನ್ನ ಏನಿಲ್ಲ ಅಂದ್ರೂ 1 ರಿಂದ 3 ದಿನ ಗಂಟ ಇಟ್ಕೊಂಡು ತಿನ್ಬೋದು. ಇದನ್ನ ಏರ್ ಕಂಟೆಂಟ್ ಬಾಕ್ಸ್ ಹಾಕಿ ಇಟ್ಕೋಬೇಕಾಗತ್ತೆ. ಬೇಕರಿಯಿಂದ ಸ್ವೀಟ್ ಅನ್ನ ತಂದು ತಿನ್ನೋ ಬದಲು ಈ ರೀತಿ ಹೆಲ್ದಿಯಾಗಿ ಮನೇಲಿ ನೀವು ಸ್ವೀಟ್ ಅನ್ನ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಹೆಚ್ಚು ಪದಾರ್ಥ ಏನು ಬೇಕಾಗಿರಲ್ಲ. ಮನೇಲಿರುವಂತಹ ಜಸ್ಟ್ ಒಂದೇ 1 ಕಪ್ ರವೆನ ಉಪಯೋಗಿಸ್ಕೊಂಡು ಈ ರೀತಿ ಹೆಲ್ದಿ ಇರುವಂತಹ ಸ್ವೀಟ್ ಅನ್ನ ಮಾಡ್ಕೊಡಿ. ಎಲ್ಲರೂ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಒಳಗಡೆ ಮತ್ತೆ ಹೊರಗಡೆ ತುಂಬಾನೇ ಕ್ರಂಚಿಯಾಗಿ ಕೂಡ ಇರುತ್ತೆ. ಇದನ್ನ ಏನಿಲ್ಲ ಅಂದ್ರೂ 1 ರಿಂದ 3 ದಿನ ಗಂಟ ಇಟ್ಕೊಂಡು ತಿನ್ಬೋದು. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಹೊರಗಡೆ ಎಲ್ಲರೂ ಹೋಗ್ತಾ ಇದ್ರೆ ಈ ರೀತಿ ಸ್ವೀಟ್ ಅನ್ನ ಬೇಗನೆ ಕೂಡ ಮಾಡ್ಕೊಂಡು ಹೋಗ್ಬೋದು. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.